ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ರೆಗ್ಯುಲರ್ ಬೇಲ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇಂದಿನ ವಿಡಿಯೋದಲ್ಲಿ ನಾವು ಆಂಟಿಸಿಪೇಟರಿ ಬೇಲ್ ಬಗ್ಗೆ ಅಥವಾ ಮುಂಗಡ ಜಾಮೀನು ಎಂದರೇನು, ಯಾವಾಗ ಸಿಗುತ್ತದೆ, ಯಾರಿಗೆ ಸಿಗುತ್ತದೆ, ಯಾವ ಕೋರ್ಟಿಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ನಾವಿವತ್ತು ಸರಳವಾಗಿ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಹಾಗಾದರೆ ನೋಡೋಣ ಆಂಟಿಸಿಪೇಟರಿ ಬೇಲ್ ಅಂದರೇನು, ಅದರ ಫುಲ್ ಅರ್ಥವನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಸರಳವಾಗಿ ಹೇಳೋದಾದರೆ, ಒಬ್ಬ ವ್ಯಕ್ತಿಗೆ ತನ್ನನ್ನು ಪೊಲೀಸರು ಬಂಧಿಸುವ ಸಾಧ್ಯತೆ ಇದೆ ಎಂಬ ಸಮಂಜಸವಾದ ಭಯವಿದ್ದರೆ ಬಂಧನವಾಗುವ ಮೊದಲೇ ಕೋರ್ಟ್ನಿಂದ ಜಾಮೀನು ಪಡೆಯುವ ಅವಕಾಶವನ್ನು ಆಂಟಿಸಿಪೇಟರಿ ಬೇಲ್ ಎಂದು ಕರೆಯುತ್ತಾರೆ. BNSS 2023 ಸೆಕ್ಷನ್ 482 ಅಡಿಯಲ್ಲಿ ಮುಂಗಡ ಜಾಮೀನಿಗೆ ಅವಕಾಶ ನೀಡಲಾಗಿದೆ. ಅದೇ ರೀತಿ ಒಂದು ಉದಾಹರಣೆ ನೋಡುವುದಾದರೆ, ಎ ಎಂಬ ವ್ಯಕ್ತಿಯ ವಿರುದ್ಧ ಯಾರೋ ಸುಳ್ಳು ಕ್ರಿಮಿನಲ್ ದೂರು ನೀಡಿದ್ದಾರೆ ಎಂದು ಊಹಿಸೋಣ. ಆತನಿಗೆ ಪೊಲೀಸರು ಯಾವಾಗ ಬೇಕಾದರೂ ಬಂಧಿಸಬಹುದು ಎಂಬ ಭಯವಿದೆ. ಅಂತಹ ಸಂದರ್ಭದಲ್ಲಿ ಎ ಸೆಷನ್ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಮುಂಗಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಬಹುದು. ಮುಖ್ಯ ವಿಷಯ ಅಂತಂದರೆ, ಮುಂಗಡ ಜಾಮೀನೆಂದರೆ ನಾನು ಅಪರಾಧ ಮಾಡಿಲ್ಲ ಎಂದು ಕೋರ್ಟ್ ಮೊದಲೇ ತೀರ್ಮಾನಿಸಿದೆ ಎಂಬ ಅರ್ಥವಲ್ಲ. ಇದು ಕೇವಲ ತನಿಖೆ ನಡೆಯುವ ಸಮಯದಲ್ಲಿ ಅನಗತ್ಯ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಿಸುವ ಒಂದು ಕಾನೂನು ಸೌಲಭ್ಯವಾಗಿದೆ ಅಷ್ಟೇ. ಅದೇ ರೀತಿ ನಾವು ಯಾವ ಕೋರ್ಟಿಗೆ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ, ಸೆಷನ್ ಕೋರ್ಟು, ಹೈಕೋರ್ಟು. ಕೋರ್ಟ್ ಏನನ್ನು ಪರಿಗಣಿಸುತ್ತದೆ ಅಂದರೆ, ಆರೋಪದ ಸ್ವರೂಪ, ಆರೋಪದ ಗಂಭೀರತೆ, ಅರ್ಜಿದಾರನು ತನಿಖೆಗೆ ಸಹಕರಿಸುತ್ತಾರೆಯೇ, ಸಾಕ್ಷಿಗಳಿಗೆ ಅಥವಾ ದಾಖಲೆಗಳಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆಯೇ, ಆರೋಪಿಯು ಪರಾರಿಯಾಗುವ ಸಾಧ್ಯತೆ ಇದೆಯೇ, ಈ ಎಲ್ಲ ಅಂಶಗಳನ್ನು ಮತ್ತು ವಾಸ್ತವಾಂಶಗಳನ್ನು ಪರಿಶೀಲಿಸಿದ ನಂತರ ಕೋರ್ಟ್ ಆದೇಶ ನೀಡುತ್ತದೆ. ಅದೇ ರೀತಿ ಕೆಲವೊಂದು ಇದಕ್ಕೆ ತಕ್ಕಂತೆ ಷರತ್ತುಗಳನ್ನು ಅನ್ವಯಿಸಲಾಗಿದೆ. ಮೊದಲನೇದಾಗಿ, ತನಿಖೆಗೆ ಸಹಕರಿಸಬೇಕು, ಅಗತ್ಯವಿದ್ದಾಗ ಪೊಲೀಸ್ ಅಧಿಕಾರಿಯ ಮುಂದೆ ಹಾಜರಾಗಬೇಕು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು, ಕೋರ್ಟ್ ಅನುಮತಿ ಇಲ್ಲದೆ ದೇಶವನ್ನು ಬಿಡಬಾರ್ದು. ಇವು ಪ್ರಕರಣದ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಮುಂಗಡ ಜಾಮೀನು ಸಿಕ್ಕ ನಂತರ ಪೊಲೀಸರು ಬಂಧಿಸಲು ಸಾಧ್ಯವಿಲ್ಲವೇ? ಬಂಧನದ ಪರಿಸ್ಥಿತಿ ಬಂದರೂ ಕೋರ್ಟ್ ಆದೇಶದ ಪ್ರಕಾರ ವ್ಯಕ್ತಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗುತ್ತದೆ. ಆದರೆ ಕೋರ್ಟ್ ವಿಧಿಸಿರುವ ಎಲ್ಲ ಷರತ್ತುಗಳು ಪಾಲಿಸಬೇಕು. ಕೊನೆಯದಾಗಿ, ಮುಂಗಡ ಜಾಮೀನು ಪ್ರತಿಯೊಂದು ಪ್ರಕರಣದಲ್ಲೂ ಸ್ವಯಂಚಾಲಿತವಾಗಿ ಸಿಗುವುದಿಲ್ಲ. ಪ್ರತಿಯೊಂದು ಪ್ರಕರಣದ ಸತ್ಯಾಂಶ ಮತ್ತು ಪರಿಸ್ಥಿತಿಯನ್ನು ಆಧರಿಸಿ ಕೋರ್ಟ್ ತನ್ನ ವಿವೇಚನೆಯಂತೆ ಆದೇಶ ನೀಡಲಾಗುತ್ತದೆ. ಈ ವಿಡಿಯೋ ಕೇವಲ ಕಾನೂನು ಮಾಹಿತಿಗಾಗಿ ಮಾತ್ರ. ನಿಮ್ಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಸಲಹೆಗಾಗಿ ಅರ್ಹ ವಕೀಲರನ್ನು ಸಂಪರ್ಕಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇಂಟರಿಮ್ ಬೇಲ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.